ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾವು ಈಗಾಗಲೇ ರೀಸನಿಂಗ್ ಎಬಿಲಿಟಿ ಒಂದು ಪ್ಲೇಲಿಸ್ಟನ್ನು ರೆಡಿ ಮಾಡ್ತಾ ಇದ್ದೀವಿ. ಈ ಪ್ಲೇಲಿಸ್ಟ್ನಲ್ಲಿ ನಾವು ಈಗಾಗಲೇ ಹೇಳಿರುವ ಹಾಗೆ ರೀಸನಿಂಗ್ ಎಬಿಲಿಟಿಗೆ ಸಂಬಂಧಪಟ್ಟಂತಹ ಸಿಲೆಬಸ್ ಕಾನ್ಸೆಪ್ಟನ್ನು ನಾವು ಈಗಾಗಲೇ ಪ್ರೀವಿಯಸ್ ವಿಡಿಯೋನಲ್ಲಿ ಚರ್ಚೆ ಮಾಡಿದ್ದೀವಿ. ಅದೇ ರೀತಿ ನಾವು ಈಗ ಡೈರೆಕ್ಷನ್ ಮತ್ತು ಡಿಸ್ಟೆನ್ಸ್ಗೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನು ಈಗಾಗಲೇ ಅಪ್ಲೋಡ್ ಮಾಡಿದ್ದೀವಿ. ನೀವು ನೋಡದೇ ಇದ್ದಲ್ಲಿ ದಯವಿಟ್ಟು ವೀಕ್ಷಿಸಿ. ನಾವು ಪ್ರೀವಿಯಸ್ ವಿಡಿಯೋಗಳಲ್ಲಿ ಲೆಫ್ಟ್ ರೈಟ್ಗೆ ಸಂಬಂಧಪಟ್ಟಂತೆ ಹಾಗೂ ಕೆಲವೊಂದಷ್ಟು ಪೈಥಾಗೋರಸ್ ಪ್ರಮೇಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ವಿ. ಸೊ ಇವತ್ತಿನ ಈ ವಿಡಿಯೋನಲ್ಲಿ ನಾವು ಡಿಗ್ರಿ ಹಾಗೂ ಕ್ಲಾಕ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ನೋಡೋಣ. ಇಲ್ಲಿ ನೋಡಿ, ಸುನಿತಾ ಈಸ್ ಪೇಸಿಂಗ್ ಸೌತ್, ಶಿ ಟರ್ನ್ಸ್ 135 ಡಿಗ್ರಿ ಇನ್ ಆ್ಯಂಟಿ ಕ್ಲಾಕ್ವೈಸ್ ಡೈರೆಕ್ಷನ್. ಸೊ ನೋಡ್ರಿ, ಇಲ್ಲಿ ಮೊದಲಿಗೆ ನಿಮಗೆ ಕ್ಲಾಕ್ ವೈಸ್ ಡೈರೆಕ್ಷನ್ ಅಂದರೆ ಏನು, ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಂದರೆ ಏನು ಅಂತ ಗೊತ್ತಿರಬೇಕು. ಓಕೆ, ಈ ಗಡಿಯಾರ ಇದೆ ನೋಡಿ, ಈ ಗಡಿಯಾರದ ಮುಳ್ಳು ಚಲಿಸುವಂತಹ ಒಂದು ಡೈರೆಕ್ಷನ್ಗೆ ಕ್ಲಾಕ್ ವೈಸ್ ಅಂತ ಕರಿತೀವಿ. ಓಕೆ, ಅದೇ ರೀತಿ ಗಡಿಯಾರದ ಮುಳ್ಳು ಅಪೋಸಿಟ್ ತಿರುಗುವ ಒಂದು ಡೈರೆಕ್ಷನ್ಗೆ ಏನಂತ ಕರಿತೀವಿ, ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಂತ ಕರಿತೀವಿ. ಓಕೆ, ಇದನ್ನು ನೀವು ನೆನಪಿನಲ್ಲಿ ಇಟ್ಕೋಬೇಕು. ಕ್ಲಾಕ್ ವೈಸ್ ಅಂದರೆ ಗಡಿಯಾರದ ಮುಳ್ಳು ತಿರುಗುವ ಒಂದು ದಿಕ್ಕು, ಆ್ಯಂಟಿ ಕ್ಲಾಕ್ ವೈಸ್ ಅಂದರೆ ಅದರ ಅಪೋಸಿಟ್ ಇರುವಂತಹ ದಿಕ್ಕು. ಓಕೆ, ಪ್ರಶ್ನೆ ಬಂದ ಕೂಡಲೇ ನಾವೇನು ಮಾಡಬೇಕು, ಒಂದು ರಫ್ ಸ್ಕೆಚ್ ಹಾಕಿಬಿಡಬೇಕು. ಓಕೆ, ಡೈರೆಕ್ಷನ್ ಬಗ್ಗೆ ಒಂದು ರಫ್ ಸ್ಕೆಚ್ ಹಾಕಿಬಿಡಿ. ಈಸ್ಟ್, ವೆಸ್ಟ್, ನಾರ್ತ್, ಸೌತ್. ಅದೇ ರೀತಿ ನಾರ್ತ್ ಈಸ್ಟ್, ಸೌತ್ ವೆಸ್ಟ್, ಸೌತ್ ಈಸ್ಟ್, ನಾರ್ತ್ ವೆಸ್ಟ್. ಓಕೆ, ಈ ಥರ ಮೊದಲಿಗೆ ಏನು ಮಾಡಬೇಕು, ರಫ್ ಆಗಿ ಒಂದು ಮ್ಯಾಪನ್ನು ಸ್ಕೆಚ್ ಮಾಡಿ. ನಾನು ಮೊದಲೇ ವಿಡಿಯೋನಲ್ಲಿ ಈಗಾಗಲೇ ಹೇಳಿದ್ದೀನಿ, ಈ ದಿಕ್ಕುಗಳ ನಡುವಿನ ಕೋನ ಎಷ್ಟು ಇರ್ತದೆ ರೀ, 45 ಡಿಗ್ರಿ ಇರ್ತದೆ ಅಂತ ಹೇಳಿದ್ದೀನಿ. ಅದೇ ರೀತಿ 45 ಎರಡು ಕೂಡಿ ಎಷ್ಟಾಗ್ತದೆ ರೀ, 90 ಡಿಗ್ರಿ ಆಗ್ತದೆ. ಅದೇ ರೀತಿ 90 ಏನಾಗ್ತದೆ ರೀ, 180 ಡಿಗ್ರಿ ಆಗ್ತದೆ. ಓಕೆ, ಯಾವ ಡೈರೆಕ್ಷನ್ ಕೇಳ್ತಾರ ಅದಕ್ಕೆ ನೀವೇನು ಮಾಡ್ಬೇಕು ರೀ, 45 ಡಿಗ್ರಿಯನ್ನು ಪ್ಲಸ್ ಮಾಡಬೇಕು. ಈ ಕಾನ್ಸೆಪ್ಟ ನೀವು ನೆನಪಿನಲ್ಲಿ ಇಟ್ಕೋಬೇಕು. ನೇರವಾಗಿ ಪ್ರಶ್ನೆ ನೋಡೋಣ್ರಿ. ಸುನಿತಾ ಫೇಸಿಂಗ್ ಸೌತ್. ಸುನಿತಾ ಏನು ಮಾಡ್ಲಕತ್ತಾಳ, ಸೌತ್ ಕಡೆ ಮುಖ ಮಾಡಿ ನಿಂತಾಳ, ಅಂದ್ರೆ ಫೇಸ್ ಮಾಡಿದ್ದಾಳ. ಓಕೆ, ಶಿ ಟರ್ನ್ಸ್ 135 ಡಿಗ್ರಿ ಇನ್ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್. ನೋಡ್ರಿ, ನಾನು ಆಗಲೇ ಹೇಳಿದ್ದೀನಿ, ಕ್ಲಾಕ್ ವೈಸ್ ಅಂದರೆ ಯಾವುದ್ರಿ, ಗಡಿಯಾರದ ಮುಳ್ಳು ತಿರುಗುವಂತಹ ದಿಕ್ಕು, ಇದು ಕ್ಲಾಕ್ ವೈಸ್. ಆ್ಯಂಟಿ ಕ್ಲಾಕ್ ವೈಸ್ ಅಂದರೆ ಯಾವುದ್ರಿ, ಉಲ್ಟಾ. ಕ್ಲಾಕ್ ವೈಸ್ ಡೈರೆಕ್ಷನ್ ಉಲ್ಟಾ ಇರ್ತದೆ, ಅದು ಆ್ಯಂಟಿ ಕ್ಲಾಕ್ ವೈಸ್. ಓಕೆ, ಸುನಿತಾ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ನಿಂತಿದ್ದಾಳ. ಆಕೆ ಏನು ಮಾಡ್ತಾಳ, 135 ಡಿಗ್ರಿ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ತಿರುಗ್ತಾಳ. 135 ಅಂದರೆ ಎಷ್ಟಾಯ್ತು ರೀ, 45 ಎಷ್ಟು, 90 ಆಯಿತು. 90 ಪ್ಲಸ್ 45 135. ಓಕೆ, ಇಲ್ಲಿಗೆ ಬಂದು ಏನು ಮಾಡ್ತಾಳ, ನಿಲ್ತಾಳ. ಎಷ್ಟಾಯಿತು, 135 ಆಯಿತು. ನೆಕ್ಸ್ಟ್ ನೋಡ್ರಿ, ದೆನ್ 180 ಡಿಗ್ರಿ ಇನ್ ಕ್ಲಾಕ್ ವೈಸ್ ಡೈರೆಕ್ಷನ್. ಆಮೇಲೆ ಏನು ಮಾಡ್ತಾಳ, ಇಲ್ಲಿ ಬಂದಿರ್ತಾಳ, ಎಲ್ಲಿ ಬರ್ತಾಳ್ರಿ, ನಾರ್ತ್ ಈಸ್ಟ್ ಡೈರೆಕ್ಷನ್ಗೆ ಬಂದಿರ್ತಾಳ. ಆಮೇಲೆ ಅಲ್ಲಿಂದ 180 ಡಿಗ್ರಿ ಕ್ಲಾಕ್ ವೈಸ್ ಡೈರೆಕ್ಷನ್ನಲ್ಲಿ ಮೂವ್ ಆಗ್ತಾಳ. ಓಕೆ, 180 ಅಂದರೆ ಎಲ್ಲೈತ್ರಿ, ಇಲ್ಲಿಂದ ಒಳ್ಳೆ ಇಲ್ಲಿಗೆ ಬಂತು. ಓಕೆ, ನೋಡ್ರಿ, ವಿಚ್ ಡೈರೆಕ್ಷನ್ ಇನ್ ಫೇಸಿಂಗ್ ನಾವು. ಸುನಿತಾ ಈಗ ಯಾವ ಡೈರೆಕ್ಷನ್ ಫೇಸ್ ಮಾಡ್ತಾ ಇದ್ದಾಳ, ಇದು ಯಾವ ಡೈರೆಕ್ಷನ್ ರೀ, ಸೌತ್ ವೆಸ್ಟ್ ಡೈರೆಕ್ಷನ್. ಓಕೆ, ಆನ್ಸರ್ ಯಾವುದ್ರಿ, ಇದು ಸೌತ್ ವೆಸ್ಟ್ ಡೈರೆಕ್ಷನ್.
ಸ್ವಲ್ಪ ಕನ್ಫ್ಯೂಸ್ ಆಗ್ತದೆ ರೀ. ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಇದು ತುಂಬ ಸುಲಭ ಆಗ್ತದೆ. ನಿಮಗೆ ಕ್ಲಾಕ್ ವೈಸ್ ಆ್ಯಂಡ್ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಗೊತ್ತಿದ್ರೆ ಸಾಕು, ನೀವು ಈಸಿಯಾಗಿ ಯಾವುದೇ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀರಿ. ನೆಕ್ಸ್ಟ್ ನೋಡೋಣ್ರಿ. ಇದು ಸಹಿತ ಡಿಗ್ರಿಗೆ ಸಂಬಂಧಪಟ್ಟಂತಹ ಕ್ವಶನ್ ಆಗಿದೆ. ಮೊದಲಿಗೆ ಏನು ಮಾಡಿರಿ, ಒಂದು ರಫ್ ಸ್ಕೆಚ್ ಹಾಕಿಬಿಡಿ. ಈಸ್ಟ್, ವೆಸ್ಟ್, ನಾರ್ತ್, ಸೌತ್, ನಾರ್ತ್ ಈಸ್ಟ್, ಸೌತ್ ಈಸ್ಟ್, ಸೌತ್ ವೆಸ್ಟ್, ನಾರ್ತ್ ವೆಸ್ಟ್. ಓಕೆ ಕ್ವಶನ್ ನೋಡ್ರಿ. ಜರ್ನಲ್ ಸಿಂಗ್ ಈಸ್ ಫೇಸಿಂಗ್ ಟವರ್ಡ್ಸ್ ವೆಸ್ಟ್. ನೋಡ್ರಿ, ಜರ್ನಲ್ ಸಿಂಗ್ ಏನು ಮಾಡ್ತಾ ಇದ್ದಾನ, ವೆಸ್ಟ್ ಕಡೆ ಮುಖ ಮಾಡಿ ನಿಂತಿದ್ದಾನ. ಓಕೆ, ಆ್ಯಂಡ್ ಟರ್ನ್ಸ್ ಥ್ರೂ 45 ಡಿಗ್ರಿ ಕ್ಲಾಕ್ ವೈಸ್. ಓಕೆ, ಕ್ಲಾಕ್ ವೈಸ್ ಅಂದರೆ ಏನೈತ್ರಿ, ಇಲ್ಲಿ ಗಡಿಯಾರದ ಮುಳ್ಳು ತಿರುಗುವಂತಹ ದಿಕ್ಕು. ಕ್ಲಾಕ್ ವೈಸ್ ಡೈರೆಕ್ಷನ್ನಲ್ಲಿ ಏನು ಮಾಡ್ತಾನ, 45 ಡಿಗ್ರಿಯನ್ನು ಟರ್ನ್ ಮಾಡ್ತಾನ. ಓಕೆ, ಅಗೇನ್ 180 ಡಿಗ್ರಿ ಕ್ಲಾಕ್ ವೈಸ್ ಡೈರೆಕ್ಷನ್. ಮತ್ತೆ ಇಲ್ಲಿಂದ ಏನು ಮಾಡ್ತಾನೆ ರೀ, 180 ಡಿಗ್ರಿ ಕ್ಲಾಕ್ ವೈಸ್ ಡೈರೆಕ್ಷನ್ ಮೂವ್ ಮಾಡ್ತಾನ, ಅಂದ್ರೆ ತಿರುಗ್ತಾನ. ಆ್ಯಂಡ್ ದೆನ್ ಟರ್ನ್ ಥ್ರೂ 270 ಡಿಗ್ರಿ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್. ಇಲ್ಲಿ ಬಂದಿರ್ತಾನೆ ರೀ, ಅಲ್ಲಿ ಸೌತ್ ಈಸ್ಟ್ ಈ ಪ್ಲೇಸಿಗೆ ಬಂದಿರ್ತಾನ. ಇಲ್ಲಿಂದ ಏನು ಮಾಡ್ತಾನ, ಮತ್ತೆ 270 ಡಿಗ್ರಿ ಕ್ಲಾಕ್ ವೈಸ್ ಡೈರೆಕ್ಷನ್ನಲ್ಲಿ ತಿರುಗ್ತಾನ. ಇಲ್ಲಿ ಸೌತ್ ಈಸ್ಟ್ ಡೈರೆಕ್ಷನ್ಗೆ ಬಂದಿರ್ತಾನ. ಇಲ್ಲಿಂದ ಏನು ಮಾಡ್ತಾನೆ ರೀ, ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ಗೆ ತಿರುಗ್ತಾನ. ಓಕೆ, ಇಲ್ಲಿಂದ ಏನು ಮಾಡ್ತಾನ, 270 ಡಿಗ್ರಿ. ಇದೇನಾಯ್ತು ರೀ, 180 ಡಿಗ್ರಿ ಆಯಿತು. 180 ಪ್ಲಸ್ 90 ಎಷ್ಟು, 270 ಡಿಗ್ರಿ. ಅಂದರೆ ಎಲ್ಲಾಯಿತು, ಇಲ್ಲಿಗೆ ಬರ್ತಾನೆ ರೀ. ಓಕೆ, ಇಲ್ಲಿಗೆ ಬಂದ ರೀಚ್ ಆಗ್ತಾನ. ಹೌದಾ? ಹಾಗಾದರೆ ಇಲ್ಲಿ ಬಂದಿರುವಂಥ ದಿಕ್ಕು ಯಾವ್ದು ಬರ್ತದೆ ರೀ, ಸೌತ್ ವೆಸ್ಟ್. ಓಕೆ, ಸೌತ್ ವೆಸ್ಟ್ ಡೈರೆಕ್ಷನ್ಗೆ ಏನು ಮಾಡ್ತಾನ, ಜರ್ನಲ್ ಸಿಂಗ್ ಫೇಸ್ ಮಾಡ್ತಾ ಇದ್ದಾನ. ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ಈಸಿ ಅನ್ನಿಸ್ತದೆ ರೀ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಇದನ್ನು ಸಹಿತ ನೀವೇನು ಮಾಡಬೇಕು, ಕ್ವಶನ್ ಬಂದ ಕೂಡಲೇ ಒಂದು ರಫ್ ಆಗಿ ಏನು ಮಾಡಿ, ಒಂದು ಮ್ಯಾಪನ್ನು ಎಂಟ್ರಿ ಮಾಡಿಬಿಡಿ, ಮ್ಯಾಪ್ ಸ್ಕೆಚ್ ಡ್ರಾ ಮಾಡಿಬಿಡಿ. ಓಕೆ, ಈಸ್ಟ್, ವೆಸ್ಟ್, ನಾರ್ತ್, ಸೌತ್, ನಾರ್ತ್ ಈಸ್ಟ್, ಸೌತ್ ಈಸ್ಟ್, ಸೌತ್ ವೆಸ್ಟ್, ನಾರ್ತ್ ವೆಸ್ಟ್. ಓಕೆ, ಸ್ವಲ್ಪ ಸಂದ್ ಮಾಡ್ತೀನಿ. ಓಕೆ, ಕ್ವಶನ್ ನೋಡೋಣ. ಇಫ್ ಸೌತ್ ಈಸ್ಟ್ ಬಿಕಮ್ ಅ ನಾರ್ತ್. ಸೌತ್ ಈಸ್ಟ್ ಎಲ್ಲಿದ್ದಾರೆ, ಇದು ಸೌತ್ ಈಸ್ಟ್. ಇದನ್ನು ನಾವು ನಾರ್ತ್ ಮಾಡಿದರೆ, ರಿಯಲ್ನಲ್ಲಿ ಏನಿದೆ, ಇದು ಸೌತ್ ಈಸ್ಟ್ ಇದೆ. ಇದನ್ನು ನಾವು ನಾರ್ತ್ ಮಾಡಿದರೆ, ನಾರ್ತ್ ಈಸ್ಟ್ ಬಿಕಮ್ ಅ ವೆಸ್ಟ್. ನಾರ್ತ್ ಈಸ್ಟ್ ಏನಿದೆ, ಇದನ್ನು ನಾವು ವೆಸ್ಟ್ ಮಾಡಿದರೆ, ಆ್ಯಂಡ್ ದಿಸ್ ಟ್ರೆಂಡ್ಸ್ ಈಸ್ ಕಂಟಿನ್ಯೂಡ್, ವಾಟ್ ವಿಲ್ ಬಿ ದಿ ಒರಿಜಿನಲ್ ವೆಸ್ಟ್ ಬಿಕಮ್. ಇದೇ ಥರ ನಾವು ಕಂಟಿನ್ಯೂ ಆದರೆ ಒರಿಜಿನಲ್ ವೆಸ್ಟ್ಗೆ ಯಾವ ದಿಕ್ಕು ಬರ್ತದ ಅಂತ ಇಲ್ಲಿ ಕ್ವಶನ್ ಕೇಳಿದ್ದಾರೆ. ಓಕೆ, ಇಲ್ಲಿ ನೋಡ್ರಿ, ಇಲ್ಲಿ ನಾರ್ತ್ ಅದ ಅಂದರೆ ಇಲ್ಲಿ ಏನಾಗಿರ್ತದೆ ರೀ, ಅಪೋಸಿಟ್ ಸೌತ್ ಇರ್ತದೆ. ಓಕೆ, ಇಲ್ಲಿ ವೆಸ್ಟ್ ಅದ ಅಂದ್ರೆ ಈ ಕಡೆ ಅಪೋಸಿಟ್ ಏನಿರ್ತದೆ ರೀ, ಈಸ್ಟ್ ಇರ್ತದೆ. ಸಿಂಪಲ್ ನೋಡ್ರಿ. ಈಗ ನೋಡ್ರಿ, ನಾರ್ತ್ ಮತ್ತು ವೆಸ್ಟ್ ಇದರ ನಡುವೆ ಬರುವಂಥದ್ದು ಯಾವ್ದು ರೀ, ನಾರ್ತ್ ವೆಸ್ಟ್ ಬರ್ತದೆ. ಅದೇ ರೀತಿ ಸೌತ್ ಮತ್ತು ವೆಸ್ಟ್ ನಡುವೆ ಬರೋದು ಯಾವ್ದು ರೀ, ಸೌತ್ ವೆಸ್ಟ್ ಬರ್ತದೆ. ಹಾಗೆ ಸೌತ್ ಮತ್ತು ಈಸ್ಟ್ ನಡುವೆ ಬರೋದು ಯಾವ್ದು ರೀ, ಸೌತ್ ಈಸ್ಟ್ ಬರ್ತದೆ. ಅದೇ ರೀತಿ ಈಸ್ಟ್ ಮತ್ತು ನಾರ್ತ್ ನಡುವೆ ಬರೋದು ಯಾವ್ದು ರೀ, ನಾರ್ತ್ ಈಸ್ಟ್ ಬರ್ತದೆ. ಓಕೆ, ಈಗೇನು ಕೇಳಿದಾರೆ ಅವರ, ವೆಸ್ಟ್ಗೆ ಬರುವಂತಹ ದಿಕ್ಕು ಯಾವುದು ಅಂತ ಕೇಳಿದ್ದಾರೆ. ಇದು ವೆಸ್ಟ್, ಒರಿಜಿನಲ್ ಆಗಿರುವಂಥ ದಿಕ್ಕು ವೆಸ್ಟ್. ಈ ವೆಸ್ಟ್ ದಿಕ್ಕಿಗೆ ಯಾವ ದಿಕ್ಕು ಬಂದಿದೆ, ಈಗ ಸೌತ್ ಈಸ್ಟ್ ಬಂದಿದೆ. ಹಾಗಿದ್ರೆ ಸರಿಯಾದ ಉತ್ತರ ಯಾವುದು ರೀ, ಸೌತ್ ಈಸ್ಟ್. ಸೌತ್ ಈಸ್ಟ್ ಈಸ್ ಅ ರೈಟ್ ಆನ್ಸರ್. ಓಕೆ, ಸ್ವಲ್ಪ ಟ್ರಿಕ್ಕಿ ಆಗಿರುವಂಥ ಕ್ವಶನ್ಸ್ ಇರ್ತಾವ್ರಿ. ಸ್ವಲ್ಪ ನೀವು ತಲೆಯನ್ನು ಉಪಯೋಗಿಸಿದ್ರೆ ಏನಾಗ್ತದೆ,
ಈಸಿಯಾಗಿ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀರಿ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಟೈಮ್ಗೆ ಸಂಬಂಧಪಟ್ಟಂತಹ ಕ್ವಶನ್ ಬಂದಿದೆ. ಈ ಥರ ಕ್ವಶನ್ ಬಂದರೆ ನಾವೇನು ಮಾಡೋಣ ರೀ, ಒಂದು ಗಡಿಯಾರದ ಚಿತ್ರವನ್ನು ತೆಗೆದುಬಿಡೋಣ. ಓಕೆ, 12, 6, 3, 9, 1, 2, 4, 5, 7, 8, 10, 11. Okay, the time on the watch is 9:15. ನೋಡ್ರಿ, ಟೈಮ್ ಏನಾಗಿದೆ, 9:15 ಆಗಿದೆ. ಓಕೆ, ಆ್ಯಂಡ್ ದ ಅವರ್ ಪಾಯಿಂಟ್ ಟವರ್ಡ್ಸ್ ನಾರ್ತ್. ಇದೇನು ಅವರ್ ಪಾಯಿಂಟ್ ಇದೆ ನೋಡ್ರಿ, ಇದು ಯಾವುದು ಸೂಚಿಸ್ತಾ ಇದೆ, ನಾರ್ತ್ ದಿಕ್ಕನ್ನು ಸೂಚಿಸ್ತಾ ಇದೆ. ಹೌದಾ. ದ ಡೈರೆಕ್ಷನ್ ಆಫ್ ಮಿನಿಟ್ ಹ್ಯಾಂಡ್ ಈಸ್, ಇದು ನಾರ್ತ್ ಸೂಚಿಸಿದರೆ ಇದೇನಾಗಿರ್ತದೆ ರೀ, ಮಿನಿಟ್ ಹ್ಯಾಂಡ್ ಏನಾಗಿರ್ತದ, ಸೌತ್ ಆಗಿರ್ತದ. ಹೌದಾ. ನಾರ್ತ್ ಅಪೋಸಿಟ್ ಯಾವ್ದು ಇರ್ತದೆ ರೀ, ಸೌತ್ ಇರ್ತದ. ಓಕೆ, ಆನ್ಸರ್ ಯಾವ್ದು ರೀ, ಸೌತ್. ನೆಕ್ಸ್ಟ್ ನೋಡ್ರಿ, ಓಕೆ, ಇದು ಸಹಿತ ಟೈಮ್ಗೆ ಸಂಬಂಧಪಟ್ಟಂತಹ ಕ್ವಶನ್ ಆಗಿದೆ. ಮೊದಲಿಗೆ ಏನು ಮಾಡಬೇಕು, ಒಂದು ಗಡಿಯಾರ ಚಿತ್ರವನ್ನು ನಾನು ತೆಗಿತೀನಿ. ಓಕೆ, ಕ್ವಶನ್ ನೋಡ್ರಿ, ಅ ಕ್ಲಾಕ್ ಈಸ್ ಅ ಪ್ಲೇಸ್ಡ್ ದ್ಯಾಟ್ 12 noon. ಇಟ್ ಮಿನಿಟ್ಸ್ ಹ್ಯಾಂಡ್ ಪಾಯಿಂಟ್ಸ್ ಟವರ್ಡ್ಸ್ ನಾರ್ತ್ ಈಸ್ಟ್. ನೋಡ್ರಿ, ಕ್ಲಾಕ್ ಏನಾಗಿದೆ, ಈಗ 12 ಗಂಟೆ ಆಗಿದೆ. ಹೌದಾ, ಇದು 12 ಗಂಟೆ ಆಗಿದೆ. ಇಟ್ಸ್ ಮಿನಿಟ್ಸ್ ಹ್ಯಾಂಡ್ ಪಾಯಿಂಟ್ಸ್ ಟವರ್ಡ್ಸ್ ನಾರ್ತ್ ಈಸ್ಟ್. ಇದೇನಾಗಿದೆ, ನಾರ್ತ್ ಈಸ್ಟ್ ಅಂತ ಮಿನಿಟ್ಸ್ ಹ್ಯಾಂಡ್ ತೋರಿಸ್ತಾ ಇದೆ. ಓಕೆ, ನಾರ್ತ್ ಈಸ್ಟ್ ಅಂತ ತೋರಿಸ್ತಾ ಇದೆ. ಇನ್ ವಿಚ್ ಡೈರೆಕ್ಷನ್ ಡಸ್ ಇಟ್ಸ್ ಅವರ್ ಹ್ಯಾಂಡ್ ಪಾಯಿಂಟ್ ಆ್ಯಟ್ 1:30 PM. ಇದೇ ರೀತಿ 1:30 PM ಆದರೆ 1:30 PM ಆದರೆ ಅವರ್ ಹ್ಯಾಂಡ್ ಅಂದರೆ ಇದು ಅವರ್ ಹ್ಯಾಂಡ್ ಯಾವ ದಿಕ್ಕನ್ನು ಸೂಚಿಸ್ತದೆ ಅಂತ ಇಲ್ಲಿ ಕೇಳಿದಾರೆ. ಓಕೆ, ಸ್ವಲ್ಪ ಡಿಫಿಕಲ್ಟಿ ಆಗಿರುವಂತಹ ಕ್ವಶನ್ ಆಗಿದೆ ಇದು. ಸ್ವಲ್ಪ ತಲೆಯನ್ನು ಉಪಯೋಗಿಸ್ಕೋಬೇಕು. ಓಕೆ, ಈ ಕಡೆ ನಾರ್ತ್ ಈಸ್ಟ್ ಇದೆ ಅಂದರೆ ಈ ಕಡೆ ಏನಾಗಿರ್ತದೆ ರೀ, ಸೌತ್ ವೆಸ್ಟ್ ಆಗಿರ್ತದೆ. ಹೌದಾ, ಸೌತ್ ವೆಸ್ಟ್ ಆಗಿರ್ತದಲ್ಲ. ಅದೇ ರೀತಿ ಏನಾಗಿರ್ತದೆ ರೀ, ಈ ಕಡೆ ಸೌತ್ ಈಸ್ಟ್ ಆಗ್ತದ, ಇಲ್ಲಿ ನಾರ್ತ್ ವೆಸ್ಟ್ ಆಗ್ತದ. ನೋಡ್ರಿ, ಮ್ಯಾಪನ್ನು ನೀವು ಡ್ರಾ ಮಾಡಿ ನೋಡ್ರಿ. ಈಸ್ಟ್, ಈಸ್ಟ್, ವೆಸ್ಟ್, ನಾರ್ತ್, ಸೌತ್. ಓಕೆ, ನಾರ್ತ್ ಈಸ್ಟ್, ಸೌತ್ ಈಸ್ಟ್, ಸೌತ್ ವೆಸ್ಟ್, ನಾರ್ತ್ ವೆಸ್ಟ್. ಓಕೆ, ಇಲ್ಲಿ ನೋಡ್ರಿ, ನಾರ್ತ್ ಈಸ್ಟ್ಗೆ ಅಪೋಸಿಟ್ ಯಾವ್ದು ಇರ್ತದೆ ರೀ, ಸೌತ್ ವೆಸ್ಟ್ ಇರ್ತದೆ. ಅದೇ ರೀತಿ ಸೌತ್ ಈಸ್ಟ್ಗೆ ಅಪೋಸಿಟ್ ಯಾವ್ದು ಇರ್ತದೆ, ನಾರ್ತ್ ವೆಸ್ಟ್ ಇರ್ತದೆ. ಓಕೆ, ಈಗ ಸಿಕ್ಕರೆ ಆಯ್ತು ರೀ, ಇದು ಮುಗೀತು. ಇದಾದ್ಮೇಲೆ ಏನಾಗ್ತದೆ, ಇಲ್ಲಿ ಈಸ್ಟ್ ಅದ, ಇಲ್ಲಿ ಸೌತ್ ಅದ. ಇದ್ರ ನಡುವೆ ಯಾವ್ದು ಬರ್ತದೆ ರೀ, ಎರಡು ಕಡೆ ಈಸ್ಟ್ ಅದ ಅಂದ್ರೆ ನಾರ್ತ್ ಮತ್ತು ಸೌತ್ ನಡು ಬರುವಂಥದ್ದು ಈಸ್ಟ್ ಬರ್ತದೆ. ಹೌದಾ, ಈಸ್ಟ್ ದಿಕ್ಕು ಬರ್ತದೆ. ಓಕೆ, ಸಿಕ್ತಲ್ಲ ನಮಗೆ ಕೇಳಿರುವಂಥದ್ದೇನು, ಅವರ್ ಹ್ಯಾಂಡ್ ಯಾವ ಡೈರೆಕ್ಷನಲ್ಲಿ ಇದೆ ಅಂತ ಕೇಳಿದಾರೆ. ಯಾವುದ್ರಿ, ಈಸ್ಟ್ ಡೈರೆಕ್ಷನ್. ನೋಡಿರಿ, ಇಲ್ಲಿ ಈಸ್ಟ್ ಅದ ಅಂದರೆ ಈ ಕಡೆ ಏನಿರ್ತದೆ ರೀ, ಅಪೋಸಿಟ್ ವೆಸ್ಟ್ ಇರ್ತದೆ. ಓಕೆ, ಇಲ್ಲಿ ನೋಡ್ರಿ, ನಾರ್ತ್ ವೆಸ್ಟ್ ಅದ, ನಾರ್ತ್ ಈಸ್ಟ್ ಅದ ಅಂದರೆ ಇಲ್ಲಿ ಏನಿರ್ತದೆ ರೀ, ನಾರ್ತ್ ಇರ್ತದೆ. ಇದ್ರ ಅಪೋಸಿಟ್ ಏನಿರ್ತದೆ ರೀ, ಸೌತ್ ಇರ್ತದೆ. ಓಕೆ, ಸ್ವಲ್ಪ ವಿಚಾರ ಮಾಡಿ ನೀವು ಆನ್ಸರನ್ನು ಕಂಡುಹಿಡಿಬೇಕು. ಓಕೆ, ಕ್ವಶನ್ ಬಂದಮೇಲೆ ಏನು ಮಾಡ್ಬೇಕು ರೀ, ಒಂದು ವಾಚನ್ನು ಡ್ರಾ ಮಾಡ್ಕೊಂಬಿಡಿ. ಓಕೆ, ಈ ಥರ ಕ್ವಶನ್ ಬಂದರೆ, ಈ ಥರ ಟೈಮಿಂಗ್ಗೆ ಸಂಬಂಧಪಟ್ಟಂತಹ ಕ್ವಶನ್ಗಳು ಬಂದರೆ ಏನು ಮಾಡಬೇಕು ರೀ, ಒಂದು ವಾಚನ್ನು ಡ್ರಾ ಮಾಡಬೇಕು. ಓಕೆ, ಸರಿ, ಇಲ್ಲಿ ನೋಡ್ರಿ, ಅ ವಾಚ್ ರೀಡ್ಸ್ 4:30 PM.
ಟೈಮ್ ಎಷ್ಟಾಗಿದೆ ರೀ 4:30 PM ಆಗಿದೆ. ಇಫ್ ದ ಮಿನಿಟ್ ಹ್ಯಾಂಡ್ ಪಾಯಿಂಟ್ಸ್ ಈಸ್ಟ್, ಈ ಮಿನಿಟ್ ಹ್ಯಾಂಡ್ ಏನಾಗಿದೆ ರೀ ಈಸ್ಟ್ ಆಗಿದೆ, ಹೌದಾ. ಇನ್ ವಾಟ್ ಡೈರೆಕ್ಷನ್ ಇನ್ ಅವರ್ ಹ್ಯಾಂಡ್ ವೆನ್ ದ ಟೈಮ್ ಈಸ್ 3 PM. ನೋಡ್ರಿ ಇದೇ ರೀತಿ 3 ಗಂಟೆ ಆದರೆ ಅವರ್ ಹ್ಯಾಂಡ್ ಇದು ಯಾವ ಡೈರೆಕ್ಷನ್ ತೋರಿಸ್ತಾ ಇದೆ ಅಂತ ಇಲ್ಲಿ ಕೇಳಿದಾರೆ, ಹೌದಾ. ನೋಡ್ರಿ ಇಲ್ಲಿ ಈಸ್ಟ್ ಇದೆ ಅಂದರೆ ಇಲ್ಲಿ ಏನಾಗಿರ್ತದೆ ರೀ ವೆಸ್ಟ್ ಇರ್ತದೆ, ಹೌದಾ. ಯಾವತ್ತೂ ಅಪೋಸಿಟ್ ಇರ್ತದೆ ರೀ, ಹೌದಾ. ಇಲ್ಲಿ ಈಸ್ಟ್ ಇದೆ ಅಂದರೆ ಇಲ್ಲಿ ಏನಾಗಿರ್ತದೆ ವೆಸ್ಟ್ ಆಗಿರ್ತದೆ. ಅದೇ ರೀತಿ ಈ ಡೈರೆಕ್ಷನ್ ಸೌತ್ ಆದ್ರೆ ಇದೇನಿರ್ತದೆ ರೀ ನಾರ್ತ್ ಇರ್ತದೆ. ನೋಡ್ರಿ ರಫ್ ಆಗಿ ಒಂದು ಮ್ಯಾಪನ್ನು ಡ್ರಾ ಮಾಡ್ತೀನಿ. ಈಸ್ಟ್, ವೆಸ್ಟ್, ನಾರ್ತ್, ಸೌತ್. ಓಕೆ, ಇದು ನೋಡ್ರಿ ಈಸ್ಟ್ ಇದನ್ನು ತಲೆ ಕೆಳಗಾಗಿ ನೋಡ್ರಿ, ಇದು ಏನಾಗ್ತದೆ ಸರಿಯಾದ ಉತ್ತರ ಬರ್ತದೆ. ಹಾಗಿದ್ರೆ 3 ಅನ್ನೋದು ಏನಾಗಿದೆ ಅವರ್ ಹ್ಯಾಂಡ್ ನಾರ್ತ್ ದಿಕ್ಕನ್ನು ತೋರಿಸ್ತಾ ಇದೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ್ರಿ. ಸೊ ಇದು ಸಹಿತ ಏನಾಗಿದೆ ರೀ ಟೈಮ್ಗೆ ಸಂಬಂಧಪಟ್ಟಂತಹ ಕ್ವಶನ್ ಆಗಿದೆ. ಮೊದಲಿಗೆ ಏನು ಮಾಡ್ತೀನಿ, ನಾನು ಒಂದು ವಾಚನ್ನು ಡ್ರಾ ಮಾಡಿಬಿಡ್ತೀನಿ. ಓಕೆ, ಓಕೆ, ಇಟ್ಸ್ 3 o'clock ಇನ್ ವಾಚ್ನಲ್ಲಿ ಎಷ್ಟಾಗಿದೆ ರೀ 3 ಗಂಟೆ ಆಗಿದೆ. ಇಫ್ ದ ಮಿನಿಟ್ ಹ್ಯಾಂಡ್ ಪಾಯಿಂಟ್ಸ್ ಟವರ್ಡ್ಸ್ ದ ನಾರ್ತ್ ಈಸ್ಟ್, ಮಿನಿಟ್ ಹ್ಯಾಂಡ್ ನಾರ್ತ್ ಈಸ್ಟ್ ಅಂತ ತೋರಿಸ್ತಾ ಇದ್ದರೆ ದೆನ್ ಅವರ್ ಹ್ಯಾಂಡ್ ವಿಲ್ ಬಿ ಪಾಯಿಂಟ್ ಟವರ್ಡ್ಸ್ ದ ಡ್ಯಾಶ್, ಅಂದ್ರೆ ಅವರ್ ಹ್ಯಾಂಡ್ ಇದು ಯಾವ ದಿಕ್ಕು ತೋರಿಸ್ತಾ ಇದೆ ಅಂತ ಇಲ್ಲಿ ಕೇಳಿದ್ದಾರೆ, ಹೌದ್ರಿ. ಇಲ್ಲಿ ನೋಡ್ರಿ ಈಸಿಯಾಗಿದೆ ಇದು ಸಹಿತ. ಇಲ್ಲಿ ನಾರ್ತ್ ಈಸ್ಟ್ ಇದೆ ಅಂದರೆ ಅದ್ರ ಅಪೋಸಿಟ್ ಏನಿರ್ತದೆ ರೀ ಸೌತ್ ವೆಸ್ಟ್ ಇರ್ತದೆ, ಹೌದಾ. ಇದ್ರ ಅಪೋಸಿಟ್ ಏನಿರ್ತದೆ ಸೌತ್ ವೆಸ್ಟ್ ಇರ್ತದೆ. ಅದೇ ರೀತಿ ಈ ಕಡೆ ಏನು ಬರ್ತದೆ ರೀ ಈಸ್ಟ್ ಬರ್ತದೆ, ಇದ್ರ ಅಪೋಸಿಟ್ ಏನಿರ್ತದೆ ರೀ ವೆಸ್ಟ್ ಬಂದಿರ್ತದೆ. ಈಸ್ಟ್ ಇದೆ ಅಂದ್ರೆ ನೋಡ್ರಿ ಇಲ್ಲಿ ಈಸ್ಟ್ ಬಂದಿದೆ, ಇಲ್ಲಿ ಸೌತ್ ವೆಸ್ಟ್ ಬಂದಿದೆ ಅಂದರೆ ಇಲ್ಲಿ ಏನಿರ್ತದೆ ರೀ ಸೌತ್ ಈಸ್ಟ್ ಬರ್ತದೆ ರೀ. ಓಕೆ, ಇಲ್ಲಿ ಸೌತ್ ಈಸ್ಟ್ ಬಂದ್ರೆ ಇದ್ರ ಅಪೋಸಿಟ್ ಏನಾಗಿರ್ತದೆ ರೀ ನಾರ್ತ್ ವೆಸ್ಟ್ ಇರ್ತದೆ, ಹೌದಾ. ನೋಡ್ರಿ ಎಲ್ಲ ನಿಮಗೆ ಸಿಕ್ಬಿಡ್ತಾವೆ. ಇಲ್ಲೂ ಸೌತ್ ಇದೆ, ಇಲ್ಲೂ ಸೌತ್ ಅದ ಅಂದರೆ ಇದೇನಾಯ್ತು ರೀ ಸೌತ್ ಆಯಿತು. ನಮ್ಗೆ ಕೇಳಿರೋದೇನು ರೀ ಅವರ್ ಪಾಯಿಂಟ್ ಅಂದ್ರೆ ಅವರ್ ಹ್ಯಾಂಡ್ ಯಾವುದನ್ನು ಪಾಯಿಂಟ್ ಮಾಡ್ತಾ ಇದೆ ಅಂತ ಇಲ್ಲಿ ಕೇಳಿದಾರೆ. ಅದಕ್ಕೆ ಆನ್ಸರ್ ಯಾವ್ದು ರೀ ಸೌತ್ ಈಸ್ಟ್. ರೈಟ್ ಆನ್ಸರ್ ಯಾವ್ದು ರೀ ಸೌತ್ ಈಸ್ಟ್ ಈಸ್ ಅ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡೋಣ. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡ್ರಿ ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿರುವಂತಹ ಕ್ವಶನ್ ಇದೆ. ಇಲ್ಲಿ ನೋಡ್ರಿ ಇದು ಎ ಆಗಬೇಕು. ಎ ಈಸ್, ಓಕೆ, ಎ ಈಸ್ ದ ಸೌತ್ ವೆಸ್ಟ್ ಆಫ್ ಸಿ. ಓಕೆ, ಮೊದಲಿಗೆ ಏನು ಮಾಡೋಣ್ರಿ ಒಂದು ರಫ್ ಡಯಾಗ್ರಾಮ್ ತೆಗಿಯೋಣ. ಓಕೆ, ಈಸ್ಟ್, ವೆಸ್ಟ್, ನಾರ್ತ್, ಸೌತ್, ನಾರ್ತ್ ಈಸ್ಟ್, ಸೌತ್ ವೆಸ್ಟ್, ಸೌತ್ ಈಸ್ಟ್, ನಾರ್ತ್ ವೆಸ್ಟ್. ಓಕೆ, ಇಲ್ಲಿ ನೋಡ್ರಿ ಎ ಈಸ್ ಅ ಸೌತ್ ಈಸ್ಟ್ ಆಫ್ ಸಿ. ಎ ಈಸ್ ಅ ಸೌತ್ ಈಸ್ಟ್ ಆಫ್ ಸಿ. ಸಿದ ಸೌತ್ ಈಸ್ಟ್ ಯಾವುದದ ರೀ ಎ ಅದ. ಓಕೆ, ಇಲ್ಲಿ ಸಿ ಅಂತ ನಾವು ಏನು ಮಾಡೋಣ, ಮೊದಲಿಗೆ ಸಿ ಪಾಯಿಂಟನ್ನು ನಾವು ತೆಗೆದುಕೊಳ್ಳೋಣ. ಇದೇನದ ರೀ ಸಿ. ಓಕೆ, ಎ ಈಸ್ ಅ ಸೌತ್ ಈಸ್ಟ್ ಆಫ್ ಸಿ. ಸಿ ಎ ಏನದ ರೀ ಸಿದ ಸೌತ್ ಈಸ್ಟ್ ಅದ, ಅಂದ್ರೆ ಸೌತ್ ಈಸ್ಟ್ ಅಂದರೆ ಈ ಕಡೆ, ಹೌದಾ. ಇಲ್ಲಿ ನೋಡ್ರಿ ಇಲ್ಲಿ ಸೌತ್ ಈಸ್ಟ್ ಅದ. ಸೌತ್ ಈಸ್ಟ್ ಅಂದರೆ ಈ ಡೈರೆಕ್ಷನ್ ಬರ್ತದ. ಸೌತ್ ಈಸ್ಟ್ ಯಾವುದದ ರೀ ಸಿದ ಸೌತ್ ಈಸ್ಟ್ ಯಾವುದದ ಎ ಅದ. ಓಕೆ, ನೆಕ್ಸ್ಟ್ ನೋಡ್ರಿ ಬಿ ಈಸ್ ದ ಈಸ್ಟ್ ಆಫ್ ಸಿ. ಓಕೆ, ಬಿ ಎಲ್ಲದ ರೀ ಸಿದ ಈಸ್ಟ್ ದಿಕ್ಕಿನಲ್ಲಿ ಏನದ ಬಿ ಅದ. ಓಕೆ, ಇಲ್ಲಿ ಸಿ ಅದ ಅಂದ್ರೆ ಇದು ಯಾವ ದಿಕ್ಕ ಐತೆ ರೀ ವೆಸ್ಟ್ ಆಯಿತು. ಈಸ್ಟ್ ಅಂದರೆ ಯಾಕಡ್ರಿ ಈ ಕಡೆ. ಓಕೆ, ಇಲ್ಲಿ ಏನದ ರೀ ಬಿ ಅದ, ಹೌದು ನೋಡ್ರಿ ಕರೆಕ್ಟ್ ಅದ ರೀ. ಅದೇ ರೀತಿ ಏನದ ರೀ ಬಿ ಈಸ್ ಅ ಈಸ್ಟ್ ಆಫ್ ಸಿ. ಓಕೆ, ಬಿ ಏನದ ರೀ
ಸಿ ದ ಈಸ್ಟ್ ದಿಕ್ಕಿಗೆ ಏನದ ಬಿ ಅದ. ಹಾಗೆ ನೋಡ್ರಿ ಆ್ಯಂಡ್ ನಾರ್ತ್ ಈಸ್ಟ್ ಆಫ್ ಎ. ಏನ ನಾರ್ತ್ ಈಸ್ಟ್ ಯಾವ್ದದ ರೀ? ಬಿ ಅದ. ಹೌದಾ ಇದು ಯಾವ್ದು ದಿಕ್ಕು ರೀ? ನಾರ್ತ್ ಈಸ್ಟ್. ಇಫ್ ಡಿ ಈಸ್ ಟು ನಾರ್ತ್, ಡಿ ಏನದ ರೀ? ಇದು ಸೌತ್ ಆದ್ರೆ ಇಲ್ಲಿ ನಾರ್ತ್ ಬರ್ತದ. ಹೌದಾ ಅದೇ ರೀತಿ ಡಿ ಇಲ್ಲಿ ಅದ. ಹೌದಾ ಡಿ ಈಸ್ ದ ನಾರ್ತ್ ಆಫ್ ಎ. ಎದ ನಾರ್ತ್ ಏನದ ರೀ? ಡಿ ಅದ. ಆ್ಯಂಡ್ ನಾರ್ತ್ ವೆಸ್ಟ್ ಆಫ್ ಬಿ. ಓಕೆ ಬಿದ ನಾರ್ತ್ ವೆಸ್ಟ್ ಯಾವುದದ ರೀ? ಡಿ ಅದ. ಅದೇ ರೀತಿ ನೋಡ್ರಿ, ಇನ್ ವಿಚ್ ಡೈರೆಕ್ಷನ್ ಆಫ್ ಸಿ ಆ್ಯಂಡ್ ಡಿ ಈಸ್ ಲೊಕೇಟೆಡ್. ಓಕೆ ಅದೇ ರೀತಿಯಲ್ಲಿ ಏನಾಗಿದ್ದಾರೆ, ಇದು ಯಾವ ದಿಕ್ಕಂತ ಇಲ್ಲಿ ಕೇಳಿದ್ದಾರೆ. ಹೌದು ಯಾವ ದಿಕ್ಕ್ರಿ ಇದು ಹೇಳ್ರಿ ನೋಡುವ? ನಾರ್ತ್ ಈಸ್ಟ್. ಹೌದಾ ಹಾಗಿದ್ರೆ ಸರಿಯಾದ ಉತ್ತರ ಯಾವುದ್ರಿ? ನಾರ್ತ್ ಈಸ್ಟ್. ಓಕೆ ಈ ಥರ ಪ್ರಶ್ನೆಗಳನ್ನು ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡೋದ್ರಿಂದ ಏನಾಗ್ತದೆ ರೀ? ನೆನಪಿನಲ್ಲಿ ಉಳಿತದ. ಓಕೆ ನೆಕ್ಸ್ಟ್ ನೋಡೋಣ್ರಿ. ಒನ್ ಮಾರ್ನಿಂಗ್ ಆಫ್ಟರ್ ಸನ್ ರೈಸ್. ಓಕೆ ನೋಡ್ರಿ ನೆಕ್ಸ್ಟ್ ಕ್ವಶನ್ ಏನಿದೆ. ಓಕೆ ಇವೆಲ್ಲ ಕ್ವಶನ್ ಏನದ ರೀ? ಸನ್ ರೈಸ್ ಮತ್ತು ಸನ್ಸೆಟ್ಗೆ ಸಂಬಂಧಪಟ್ಟಂತೆ ಮತ್ತು ಶಾಡೋಗಳಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳವ. ಇವುಗಳನ್ನು ನಾವು ನೆಕ್ಸ್ಟ್ ವಿಡಿಯೋನಲ್ಲಿ ಏನು ಮಾಡೋಣ ರೀ? ಡಿಸ್ಕಷನ್ ಮಾಡೋಣ. ಅದೇ ರೀತಿ ಇವತ್ತು ಡಿಗ್ರೀಸ್ ಮತ್ತು ಕ್ಲಾಕ್ಗೆ ಸಂಬಂಧಪಟ್ಟಂತಹ ವಿಡಿಯೋ ಆಗಿದೆ ರೀ. ದಯವಿಟ್ಟು ಈ ವಿಡಿಯೋ ಇಷ್ಟವಾದರೆ ಎಲ್ಲರಿಗೂ ಶೇರ್ ಮಾಡಿರಿ. ಅದೇ ರೀತಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಇದರಿಂದ ನಾವು ಅಪ್ಲೋಡ್ ಮಾಡುವಂತಹ ಹೊಸ ವಿಡಿಯೋಗಳನ್ನು ತಾವು ತಕ್ಷಣದಲ್ಲಿ ನೋಡಬಹುದು.